ಉದಯ್ಪುರ್ಗೆ ರೀಚ್ ಆಗಿದ್ದೀವಿ. ನಮ್ಮ ರೂಮಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ಅಲ್ಲೇ ಕರೆದ್ಬಿಟ್ಟು ಕಾಯಿಸ್ಬಿಟ್ಟು ಕೊಡ್ಬೇಕಂತೆ. ಎಷ್ಟು ಚೆನ್ನಾಗಿ ಹಾಕಿದ್ದಾನೆ. ವಾಟ್ ಇಸ್ ದಿಸ್ ಶಶಿ? ಎಲ್ಲಿಂದ ಇದೆಲ್ಲ? ನೀಲಿ ಚಹಾ, ಹಾ? ನೀಲಿ ಚಹಾದ ಜೊತೆಗೆ ಇಂಕ್ ಕುಡಿತಾ ಇದ್ದಾನೆ. ನೀಲಿ ಚಹಾದ ಜೊತೆಗೆ ಅವಲಕ್ಕಿ ಬಾತ್. ಇದು Enjoy. ವಿಮಾನದಲ್ಲಿ ದೊರಕುವ ಉಪಹಾರ. ಕಾಂಕ್ರೀಟ್ ಸೆಟ್ ಮಾಡಿ ಕ್ಯೂರಿಂಗ್ ಮಾಡಕ್ಕೆ ಯೂಸ್ ಉದಯ್ಪುರ್ಗೆ ರೀಚ್ ಆಗಿದ್ದೀವಿ. ಇವಾಗ ತಾನೇ ಲ್ಯಾಂಡ್ ಆಗಿದ್ದೀವಿ. ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಉದಯ್ಪುರ್. ಸಿಟಿ ಆಫ್ ಲೇಕ್ಸ್ ಅಂತಾರೆ ಉದಯ್ಪುರ್. ದಿಸ್ ಕಂಟಿನ್ಯೂ ನೋಡಿ. ಇಲ್ಲಿ ಅಭಿಮಾನಿಗಳ ಹಬ್ಬ. ಆದ್ರೆ ನಮ್ಮ ಗಂಧದ ಗುಡಿ ಸೀರಿಯಲ್ ಮುತ್ತುರಾಜ್ ಅವರು ರಾಜಸ್ಥಾನ್ಗೆ ಚಿಲ್ ಮಾಡಕ್ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಫೋಟೋಗೆ ಪೋಸ್ ಮಾಡ್ತಾ ಇದ್ದ. ಫೋಟೋ ತೆಗಿತೇನೋ ಅಂತ ಪೋಸ್ ಮಾಡಿದೆ. No. ಆಗ್ಲೇ ವಿಡಿಯೋ ಮಾಡ್ತಿದ್ಯಾ ಅಂತ ಹಿಂಗಂತೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ರಾಂಗ್. ಏನಕ್ಕೆ ವೇಟ್ ಮಾಡ್ತಾ ಇದ್ರಿ ಹಿಂಗೆ? ವಾಟ್ ಇಸ್ ದಿಸ್? ನಮ್ಮ ರೂಮಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ಅವ್ರು ಕ್ಲೀನಾಗಿ ಕಸ ಗುಡಿಸಿದ್ಮೇಲೆ ಹೋಗೋಣ ಅಂತ. ಏನ್ಮಾ? ಅದೇ ರೂಮಲ್ಲಿ ಕ್ಲೀನಿಂಗ್ ನಡೀತಿದೆಯಂತೆ. ನಮ್ಮನ್ನು ಕ್ಲೀನ್ ಮಾಡಕ್ ಮುಂಚೆ ಅವ್ರ ರೂಮ್ನ ಕ್ಲೀನ್ ಮಾಡ್ಕೊಡ್ತಾರೆ. ಏನ್ ಮಾತಾಡ್ತಾರೆ? ಮಾಡಿಫೈಡ್ ಲ್ಯಾಂಗ್ವೇಜ್. ವೆಲ್ಕಮ್ ಟು ಉದಯ್ಪುರ್. ಸೊ ಇದು ನಮ್ಮ ಹೋಟೆಲ್. ಬೇಸಿಕ್ಲಿ ರಾಡಿಸನ್ ಬ್ಲೂ ಉದಯ್ಪುರ್. ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಚಿಕ್ಕದಾಗಿ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. वैसे मेन तो ये 3-4 ही हैं यहाँ के। सहेलियों की बाड़ी, फतेह सागर लेक, रतनगढ़ फोर्ट और सिटी पैलेस। सिटी पैलेस में के अंदर लेक पचोला आ गया, तलाई आ गई, जगदीश मंदिर बाहर है। मतलब जैसे इस गेट से घुसोगे दूसरी गेट से निकलोगे ना, बाहर है। ಹೆಲೋ ಹಾಯ್. ಸೊ ಬೆಳಗಿನ ಮಾತಾಡೋಕ್ಕಾಗಿಲ್ಲ. ಸೊ ಹೋಟೆಲ್ಗೆ ಚೆಕ್ ಇನ್ ಆಗಿ ರಪ್ ಅಂತ ರೆಡಿ ಆಗಿ ಆ್ಯಂಡ್ ಅಲ್ಲಿಂದ ಊಟಕ್ಕೆ ಹೋದ್ವಿ. ಅಮೇಝಿಂಗ್ ಆಗಿರೋ ಊಟ ತಿಂದ್ವಿ. ರಾಜಸ್ಥಾನಿ ಥಾಲಿ. ಸೊ ಟ್ರೆಡಿಷ್ನಲ್ ರಾಜಸ್ಥಾನಿ ಫುಡ್ ತಿಂದ್ವಿ. ಹೆಂಗಿತ್ತಪ್ಪ? ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದರು ಎಲ್ಲರೂ. ಇವಳಿಗೆ ಮೊಸರು ಕಂಡ್ರೆ ಆಗಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಮೊಸರು ಇರೋ ಡಿಶಸ್ಸೇ ಇತ್ತು. ದಹಿ ವಡ ಅಂತೆ, ಕಡಿ ಎಲ್ಲ ಇತ್ತು. ಬಟ್ ಅಮೇಝಿಂಗ್ ಫುಡ್. ಸೊ ರಪ್ ಅಂತ ತಿನ್ಕೊಂಡು ಇವಾಗ ನಾವು ನಮ್ಮ ಮೊದಲನೇ ಪ್ಲೇಸ್ ಸಜ್ಜನ್ಗಢ್ ಫೋರ್ಟ್. ಇದನ್ನು ಮಾನ್ಸೂನ್ ಪ್ಯಾಲೇಸ್ ಅಂತಲೂ ಕರೀತಾರೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಕಾರ್ ಹೋಗಲ್ಲ. ಸೊ ಇಲ್ಲಿ ಜೀಪ್ ತೊಗೊಂಡು ಹೋಗಬೇಕು. ಐ ಶೋ ಯು ದ ಪ್ಲೇಸ್. ಸೊ ಇಲ್ಲಿಂದ ನಾವು ಇನ್ನೂ ತುಂಬ ಮೇಲೆ ಹೋಗಬೇಕು. ಬೆಟ್ಟದ ಮೇಲಿರೋದು ಇದು. ರಂಜಿತಾಗೆ ಏನೋ ಆಸೆ ಇದೆ. ಏನು ಆಸೆ ಇದೆ ಅಂದ್ರೆ ರಂಜಿತಾ? ರಾಜಸ್ಥಾನ್ಗೆ ಬಂದಿರೋದೆ ಒಂಟೆ ಫೇಮಸ್ ಅಲ್ವಾ ರಾಜಸ್ಥಾನಲ್ಲಿ. ಸೊ ವಾಟ್ ಐ ಆಸ್ಕ್ಡ್ ವಾಸ್ ಒಂಟೆ ಮೇಲೆ ಕೂತ್ಕೊಂಡು ಹಾಲು ಕುಡಿಬೇಕು. ಏನಾಯ್ತು ತಪ್ಪು ನಂಗೆ ಗೊತ್ತಾಗ್ತಾ ಇಲ್ಲಪ್ಪ. ಒಂಟೆ ಮೇಲ್ ಕೂತ್ಕೊಂಡು ಅವನ್ಗೆ ಬೇಜಾರಾಗಿ ಆಚೆ ಹೋಗ್ಬಿಟ್ಟಿದ್ದಾನೆ. ಕೇಳಿಸ್ಕೊಳಕ್ ಆಗದೆ ಹೋಗ್ಬಿಟ್ಟಿದ್ದಾನೆ ಆ ಕಡೆ.
ಒಂಟೆ ಹಾಲು ಕುಡಿಬೇಕಂತ ತಪ್ಪೇ ಅಲ್ಲೇ ಕರೆದ್ಬಿಟ್ಟು ಕಾಯಿಸ್ಬಿಟ್ಟು ಕೊಡ್ಬೇಕಂತೆ. ಹಾಲು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದಾಳ ಐಶು. ಸೊ ಅದಕ್ಕೆ ಏನಕ್ಕೆ ಅವ್ರು ಕಾಫಿ ಮಾಡ್ಕೊಡ್ಬಾರ್ದು? ಯಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ. ರಾಜಸ್ಥಾನ ಚೆನ್ನಾಗಿಲ್ದಿರೋ ಹಾಲಿಗೆ ಕಾಫಿ ಪೌಡರ್ ಹಾಕಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ರಾಜಸ್ಥಾನ ಕರ್ಕೊಂಡ್ ಬಂದಿದ್ದೆ ತಾನೆ, ನಂಗೆ ಒಂಟೆ ಮೇಲೆ ಕೂರ್ಸ್ ಹಾಲು ಕುಡಿಲೇಬೇಕು. ಒಂಟೆ ಮೇಲ್ ಕೂತ್ಕೊಂಡೇ ಕುಡಿಬೇಕಾ? ಕರೆಕ್ಟ್. ನೋಡೋಣ. ಒಂದ್ ಫೀಡಿಂಗ್ ಬಾಟ್ಲ್ ತಗೋಣ ಇವತ್ತು. ಅಲ್ಲ ಅವರೇ ಮಡ್ಕೆಲ್ ಕೊಡಲ್ವಾ? ಮಡ್ಕೆಲ್ ಕೊಡ್ಬೇಕಂತ ಅವಳಿಗೆ. ಯಪ್ಪ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ನೀವಿಬ್ರು ಕುಡಿಬೇಕು ಅನ್ಸುತ್ತೆ. ನಂಗ್ ಬೇಡ. ನೀನ್ ಹಾಲ್ ಕುಡ್ದು ಹೊಟ್ಟೆ ತುಂಬಾ ಹಾಲ್ ಕುಡ್ದು ಚೆನ್ನಾಗಿರು ಸಾಕು. वो winter resident for City Palace Museum. Yeah. Summer is now the Hotel Taj, and monsoon resident for Sajjangarh Monsoon Taj. ಎಲ್ಲ ಗಲ್ಲಿಯಲ್ಲಿ ತಿರ್ಗಾಡ್ತಾ ಇದೀವಿ ಫುಲ್ಲು. ನಿಜವಾಗ್ಲೂ ಟ್ರಾಫಿಕ್ಕು, ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಟ್ರಾಫಿಕ್ ಇದೆ. ಕಾಲು ಕೈ ಎಲ್ಲ ಒಳಗಿಟ್ಕೊಳ್ಳಿ. ದೇವ್ರೇ ಏನಪ್ಪ ಇದು. ಚೆನ್ನಾಗಿದೆ. ನೋಡಿ ಜಡೆ ಹಿಡಿತಾ ಇದಾರೆ. ನಾವು ಶೋಗೆ ಹೋಗ್ಬೇಕು, ವೇಟ್ ಮಾಡ್ತಾ ಇದೀವಿ ಶೋಗೆ ಹೋಗೋಕ್ಕೆ. ಚೆನ್ನಾಗಿ ಹಾಕಿದಾನೆ. ವಾಟ್ ಇಸ್ ದಿಸ್ ಶಶಿ? ಎಲ್ಲಿಂದ ಇದೆಲ್ಲ? ಕಟ್ ಮಾಡಿ ಮಿಸ್ ಆಯ್ತು. ನೋಡಿ ಎಲ್ಲ ಮಿಸ್ ಆಗೋಯ್ತಂತೆ. ಎಷ್ಟು ಅಮೌಂಟ್ ಅಂತ ಕೇಳಿದ ತಕ್ಷಣ ಸೊ ಫೈನಲಿ ಅಲ್ಲ ಪ್ಲೀಸ್ ಐ ಮೀನ್ ಅವ್ನು ಹಿಡಿತಾ ಇರೋದು ಜಡೆನ, ನೀನ್ ಏನ್ ಡೈಮಂಡ್ ಶೈನ್ ಆಗ್ತಾ ಇದೆಯಾ? ಹೆಲ್ಲೋ. ಸೊ ನಾವಿವಾಗ ಬಗೋರ್ಕಿ ಹವೇಲಿಯಲ್ಲಿದ್ದೀವಿ. ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನೋಡೋದಕ್ಕೆ ಬಂದಿದ್ದೀವಿ. ನೋಡ್ಬೋದು ಸುತ್ತ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ರಶ್ ಇದೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಲೈಕ್ ಕಲ್ಚರಲ್ ರಾಜಸ್ಥಾನಿ ಫೋಕ್ ಸಾಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಬೇರೆ ಬೇರೆ ಥರದ್ದು. ತಲೆ ಮೇಲೆ ಒಂದು 15 ಮಡಕೆ ಇಟ್ಕೊಂಡು ಡಾನ್ಸ್ ಮಾಡ್ತಾರೆ. ಯಾ ಬೇಕಿಯಾಗಿರುತ್ತೆ. ಹೌ ಎಕ್ಸೈಟೆಡ್ ಆರ್ ಯು? ಈಗ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಈಗೆಲ್ಲ ಲೈನ್ ಕೂತಾಗೆಲ್ಲ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಲೈನ್ ಊಟಕ್ಕೆ ಕೂತಂಗೆ. ಹೌದು, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಟಿಕೆಟ್ನ ಪ್ರೀ ಬುಕ್ ಮಾಡ್ಕೊಂಡು ಬಂದ್ರೂ ಫುಲ್ಲು ರಶ್ ಇದೆ. ಬಟ್ ಒಳ್ಳೆ ಓಕೆ, ಮಧ್ಯದಲ್ಲೇ ಕೂತಿದ್ದೀವಿ, ಕಾಣಿಸುತ್ತೆ ಚೆನ್ನಾಗಿ.